ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ 10 ನಿಮಿಷ ಈ ಒಂದು ವಿಡಿಯೋದಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ 8 ಅಂಕದ ಗ್ರಾಮರ್ ಸೆಕ್ಷನ್ ಏನು ಗುಣವಾಚಕ ಗುರುತಿಸಿ ಆಗಿರ್ಬೋದು, ತತ್ಸಮ ತದ್ಭವ ಪ್ರತಿ ನಾನಾರ್ಥ ಆಗಿರ್ಬೋದು 8 ಮಾರ್ಕ್ಸ್ ಈ ಒಂದು ವಿಡಿಯೋದಲ್ಲಿ ಬರ್ತಾ ಇದೆ. ಪ್ರತಿಯೊಂದನ್ನು ಇಂಪಾರ್ಟೆಂಟ್ ಫಿಕ್ಸ್ ಕೊಡ್ತಾ ಇದ್ದಾನೆ. ನಿಮಗೆ ಕ್ವಶನ್ ವಿತ್ ಆನ್ಸರ್ ಇಲ್ಲೇ ನಾನು ಚರ್ಚೆ ಮಾಡಿ ನಿಮ್ಗೆ ಅದು ನೆನಪುಳಿಬೇಕು ಆ ರೀತಿ ಹೇಳ್ತಾ ಇದ್ದಾನೆ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಕನ್ನಡ ಮಾರ್ಚ್ 1ನೇ ತಾರೀಕಿಗೆ ಎಕ್ಸಾಮ್ ಇದೆ. ನೀವು ಮಾಡಬೇಕಾಗಿರೋದೇನು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಗ್ರಾಮರ್ ಸೆಕ್ಷನ್ ನಲ್ಲಿ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಮಾಡುವಂತ ಒಂದು ಸ್ಟ್ರಾಟಜಿ ಟ್ಯಾಕ್ಟಿಕ್ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೊಡ್ತಾ ಇದ್ದಾನೆ. ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಗ್ರಾಮರ್ ಅಲ್ಲಿ ಕನ್ನಡ ಗ್ರಾಮರ್ ಅಂದ ತಕ್ಷಣ ಅಥವಾ ಸ್ವಲ್ಪ ಜನ ಕಷ್ಟ ಅಂತ ತಿಳ್ಕೊಂಡಿರ್ತಾರೆ. ಈ ವಿಡಿಯೋದಲ್ಲಿ 8 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಾ ರೀತಿ PDF ನೋಟ್ಸ್. ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ನೀವು ನನ್ನಲ್ಲಿ ಕೇಳಬಹುದು. ನಡೀರಿ ವಿಡಿಯೋನ ಶುರು ಮಾಡೋಣ. ಕೆಳಗಿನ ಸಮಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾರಿ ಅಂತಂದ್ರೆ ಸ್ತ್ರೀ ಆಗಿರ್ಬೋದು, ಹೆಣ್ಣು ಬರ್ಕೊಳ್ಳಿ. ನೀವು ಲಿಟ್ರಲಿ ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಬರ್ಕೊಳ್ಳಿ. ಕಣ್ಣು ಅಂತಂದ್ರೆ ನಯನ, ಅಕ್ಷ, ನೇತ್ರ, ಮರ್ಕಟ ಅಂತಂದ್ರೆ ಮಂಗ, ಕೋತಿ. ಪದಗಳಿಗೆ ಗುಣವಾಚಕಗಳನ್ನ ಬರೆಯಿರಿ. ಕಲಿವೀಮ, ಘೋರಪಾತಕಿ, ಅದೇ ರೀತಿ ಗಟ್ಟಿ ಪಾದ ಅಂತ ಇದೆ. ಇಲ್ಲಿ ಗಟ್ಟಿ, ಘೋರ, ಕಲಿ. ಪ್ರಶ್ನೆ ಕೊಟ್ಟಿದ್ದಾಗ ಈ ಒಂದು ಶಬ್ದದಲ್ಲಿ ಮೊದಲ 2 ಶಬ್ದವೇ ಆಲ್ಮೋಸ್ಟ್ ಆಲ್ ಗುಣ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ, ಮುಖ ಇದ್ರೆ ಮುಗ ಆಗುತ್ತೆ, ತದ್ಭವ ರೂಪ ಬರಿ. ಇವು ಏನೇನು ಹೇಳ್ತಾ ಇದ್ದೀನಿ ಇವಷ್ಟೇ ಇಂಪಾರ್ಟೆಂಟ್. ಬೇಗ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡಿ, ನೆನ್ಪಿಟ್ಕೊಳ್ಳಿ. ಅಗ್ನಿ, ಅಗ್ಗಿ. ಗೋಕ ಅಂದ್ರೆ ಗೂಗೆ. ಇಲ್ಲಿ ನಿಷೇಧ ರೂಪವನ್ನು ಬರೆಯಿರಿ. ತಿನ್ನುವಳು, ತಿನ್ನುವುದಿಲ್ಲ ಅಂತ ಬರೀರಿ. ತಿನ್ನಳು ಅಂತಾದ್ರೂ ಬರಿಬೋದು. ಕೇಳುವರು ಅಂತ ಇದೆ, ಕೇಳುವುದಿಲ್ಲ ಅಥವಾ ಕೇಳರು ಅಂತ ಬರಿಬೋದು. ಬಂದನು ಇದೆ, ಬಾರನು, ಬರುವುದಿಲ್ಲ ಅಂತ ಬರಿಬೋದು. ಈ ಸ್ವಂತ ವಾಕ್ಯಗಳನ್ನ ನೀವು ಈ ಪ್ರಶ್ನೆಗಳನ್ನ ಬಳಸಿ ಸ್ವಂತ ವಾಕ್ಯವನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಇದನ್ನು ನೀವು ನೋಡಿ. ನೆಕ್ಸ್ಟ್ ನಾನು ಮುಂದಿನ ಗ್ರಾಮರಿಗೆ ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ 2 ಪದಗಳಿಗೆ ನಾನಾರ್ಥಗಳನ್ನ ಬರೆಯಿರಿ. ಇಲ್ಲಿ ನೋಡಿ, ಗುರು ಅಂತಂದ್ರೆ ಭಾರ, ತುಂಬಾ ಭಾರವಾಗಿದೆ, ವಜ್ಜಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಶಿಕ್ಷಕ, ಉಪಾಧ್ಯಾಯ. ಮಡಿ ಅಂತಂದ್ರೆ ಶುದ್ಧ, ಸಾವು, ಪವಿತ್ರ. ಅದೇ ರೀತಿ ಎಳೆ. ಇಲ್ಲಿ ನಾನಾರ್ಥಗಳನ್ನ ಕೇಳಿದ್ದಾರೆ, ನಾನಾರ್ಥ ಹೇಳ್ತಾ ಇದ್ದೇನೆ. ಲಿಟ್ರಲಿ ಪೆನ್ ಬುಕ್ ತಗೊಂಡು ಬರ್ಕೊಳ್ಳಿ. ಚಿಗುರು, ಎಳೆ ಅಂತಂದ್ರೆ ಚಿಗುರು, ಧಾರ. ನೆಕ್ಸ್ಟ್ ತದ್ಭವ ರೂಪ ಬರೀರಿ. ಅಮೃತ ಅಂತಂದ್ರೆ ಅಮರ್ದು, ಆಯ್ತಾ. ನೆಕ್ಸ್ಟ್ ಉದ್ಯೋಗ ಅಂತ ಇದ್ರೆ ಉದ್ಯೋಗ. ಪಯಣ ಅಂತಂದ್ರೆ ಪ್ರಯಾಣ. ನೆಕ್ಸ್ಟ್ ನುಡುಗಟ್ಟುಗಳನ್ನ ಬಳಸ್ಕೊಂಡು ಸ್ವಂತ ವಾಕ್ಯವನ್ನ ಬರೆಯಿರಿ. ಈ ಸ್ವಂತ ವಾಕ್ಯದಲ್ಲಿ 2 ಅಂಕ ನೀವು ಎಲ್ಲೂ ಮಿಸ್ ಮಾಡುವಾಗಿಲ್ಲ. ಇಲ್ಲಿ ಒಂದು ಸೆಕ್ಷನ್ ಅಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕೈ ಕೊಡು, ಸಿಂಹ ಸ್ವಪ್ನ, ಕಾಲು ಕೀಳು. ನೀವು ಮಾಡ್ಕೊಂತೀರ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಅನೇಕ ವರ್ಷದ ಸ್ನೇಹಿತರಿಬ್ಬರು ಒಬ್ಬರಿಗೊಬ್ಬರು ಕೈ ಕೊಟ್ಟರು. ಈ ರೀತಿ ನೀವು ಮಾಡ್ಕೊಳ್ಳಿ ಒಂದು ಯಾವುದಾದ್ರು. ಅದೇ ರೀತಿ ಗುಣವಾಚಕಗಳನ್ನ ಬರೆಯಿರಿ. ರಸ, ಬಳ್ಳಿ, ರಸ. ಹಾಡು, ಹಕ್ಕಿ, ಹಾಡುವಂತ ಹಕ್ಕಿ, ಹಾಡು. ಗಟ್ಟಿಪಾದ, ಕ್ವಶನ್ ರಿಪೀಟ್ ಆಯಿತು. ವಿಭಕ್ತಿ ಪ್ರತ್ಯಯಗಳನ್ನ ಹೆಸರಿಸಿ. ಇದನ್ನ ನೀವು ಲಿಟ್ರಲಿ ಬರೆದು 1-2-3 ಸಲ ಪ್ರಾಕ್ಟೀಸ್ ಮಾಡಬೇಕು. ಸಲೀಲಂ ಅಂತ ಇದ್ರೆ ದ್ವಿತೀಯ. ಪೈರಿಗೆ ಅಂತಂದ್ರೆ ಚತುರ್ಥಿ. ದಣಿಗಳಿಂದ ಅಂದ್ರೆ ತೃತೀಯ. ಕಾಲಸೂಚಕವನ್ನ ಬರೆಯಿರಿ. ಕಾಲಸೂಚಕ ಓಡಿದರು, ಕುಣಿಯುವರು, ಬರುತ್ತಾರೆ. ದ ಭೂತ, ಉತ್ತ ವರ್ತಮಾನ, ವ ಭವಿಷ್ಯ. ವ ಅನ್ನೋ ಶಬ್ದ, ಒಂದು ಶಬ್ದದಲ್ಲಿ ವ ಅನ್ನುವಂಥ ಉಚ್ಚಾರ ಬಂದ್ರೆ ಅದು ಭವಿಷ್ಯ. ದ ಅನ್ನುವಂಥ ಉಚ್ಚಾರ ಬಂದ್ರೆ ಅದು ಭೂತ. ಉತ್ತ ಅನ್ನುವಂಥ ಉಚ್ಚಾರ ಬಂದ್ರೆ ಅದು ವರ್ತಮಾನ. ಓಡಿದರು, ಓಡಿದರು, ದ ಬಂತು ಭೂತ. ಕುಣಿಯುವರು, ವ ಬಂತು ಭವಿಷ್ಯ. ಬರುತ್ತಾರೆ, ಉತ್ತಾರೆ, ಉತ್ತ ವರ್ತಮಾನ. ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ ಈಗ. ನೆಕ್ಸ್ಟ್ ಓಕೆ, ಬಂತು. ಇಲ್ಲಿ 2 ಪದಗಳಿಗೆ ನಾನಾರ್ಥವನ್ನ ಬರೆಯಿರಿ ಅಂತ ಪ್ರಶ್ನೆ ಇದೆ. ಏನಂತ ಇದೆ? ನಾನಾರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ದೊರೆ, ರಾಜ, ಸಿಗು, ಗಳಿಸು. ಬಗೆ ಅಂತಂದ್ರೆ ಮನಸ್ಸು, ವಿಧ. ಬಟ್ಟೆ ಅಂದ್ರೆ ದಾರಿ, ವಸ್ತ್ರ, ಪಥ. ನೆಕ್ಸ್ಟ್ ನೋಡೋದಾದ್ರೆ ಕೆಳಗಿನ 2 ಕ್ರಿಯಾಪದಗಳ ಧಾತು ಗುರುತಿಸಿ ಅಂತ. ನಲಿಯುತ್ತಿತ್ತು ಅಂತಂದ್ರೆ ನಲಿ. ಕೇಳುವನು, ಕೇಳು. ಎದ್ದನು ಅಂತ ಇದೆ, ಇಲ್ಲಿ ಎದ್ದನು ಅಂತ ಇದೆ, ಎದ್ದ, ಮುಗಿತು. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಅದೇ ರೀತಿ ಗುಣವಾಚಕ ಆಲ್ರೆಡಿ ಹಸಿರು ಕಂಬಳಿ ಅಂತ ಇದೆ. ಏನಿದ್ರ ಅರ್ಥ? ಹಸಿರು. ಕೆನೆ ಹಾಲು ಅಂತ ಇದೆ ಅಂದ್ರೆ ಕೆನೆ. ಮುಂದೆ ನೋಡೋಣ ಈಗ. ಕಿರು ಹಾದಿ ಅಂತ ಇದೆ, ಅಲ್ಲಿ ಕಿರು ಅಂದ್ರೆ ಚಿಕ್ಕ. ತದ್ಭವ ರೂಪ. ಇಲ್ಲಿ ಏನು ಕ್ವಶನ್ ಕೊಡ್ತೀನಿ ಇವಷ್ಟೇ ಓದ್ಬೇಕು, ಮತ್ತೇನು ಬೇರೆ ಓದುವಂತ ಅವಶ್ಯಕತೆ ಇಲ್ಲ. ಏನೇನು ಕೊಟ್ಟಿದ್ದೀನಿ? ವೀರ ಅಂತ ಇದೆ, ಬೀರ ಬರೀರಿ. ಸಂಸ್ಕೃತ ಅಂದ್ರೆ ಸಕ್ಕದ, ಮುಖ ಅಂದ್ರೆ ಮುಖ. ಕ್ವಶನ್ ರಿಪೀಟ್ ಆಯಿತು. ಅದೇ ರೀತಿ ನಡೆಸಿದವಳು ಪ್ರಥಮ, ಬಸಲಿಂಗನನ್ನು ದ್ವಿತೀಯ, ದರೆಯೋಳ್ ಸಪ್ತಮಿ. ನೋಡಿ, ಲೇಸು ಲೇಸು, ಪದೇ ಪದೇ, ನಿಲ್ಲು ನಿಲ್ಲು.
ಈ ಸ್ವಂತ ವಾಕ್ಯವನ್ನು ನೀವು ಮಾಡ್ಕೋಬೇಕು. ಅದನ್ನು ನಿಮ್ಗೆ ಏನು ಸ್ವಂತ ವಾಕ್ಯ ತಿಳಿತು ಅದನ್ನು ಮಾಡಿ. ಇಲ್ಲಿ ನೋಡಿ, ನಾನು ಪದೇ ಪದೇ ಪುನರಾವರ್ತನೆ ಮಾಡುತ್ತೇನೆ. ಓದಿದ್ದನ್ನು ನಾನು ಪದೇ ಪದೇ ಪುನರಾವರ್ತನೆಯನ್ನು ಮಾಡುತ್ತೇನೆ. ನಾನು ಒಂದು ಉದಾಹರಣೆ ಕೊಟ್ಟೆ, ನೀವು ಅದೇ ರೀತಿ ಮಾಡಿ. ನೆಕ್ಸ್ಟ್ ಇಲ್ಲಿ ಬನ್ನಿ, ಮತ್ತೆ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಪಥ ಅಂದರೆ ದಾರಿ, ಮಾರ್ಗ, ಹಾದಿ. ಮಾರ ಅಂದರೆ ಮನ್ಮಥ, ಕಾಮ. ಪುಷ್ಪ ಅಂತಂದರೆ ಹೂವು, ಕುಸುಮ. ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಮಂಕಾದ, ಮಂಕಾದ, ಮಡದಿ ಅಂತ ಇದೆ, ಮಂಕು. ಎಳನಗೆ ಅಂತ ಅಂದರೆ ಎಳೆ. ಮರಿ ಮೀನ್ ಅಂದರೆ ಮರಿ. ಇಲ್ಲಿ ಜಸ ಅಂತ ಇದೆ, ಇಲ್ಲಿ ಯಶ ಬರುತ್ತೆ. ಹರಣ ಅಂತ ಇದ್ರೆ ಪರಣ ಬರುತ್ತೆ. ಸಗ್ಗ ಅಂತ ಇದೆ, ಸುಗ್ಗಿ ಅಂತ ಬರೀರಿ. ನೆಕ್ಸ್ಟ್, ಎರಡು ಪದಗಳಿಗೆ ಕ್ರಿಯಾಧಾತುವನ್ನು ಬರೆಯಿರಿ. ತಿಂದನು, ತಿನ್ನು, ತಿಂದ. ಬೀಸುತ್ತಿತ್ತು, ಬೀಸು. ನಲಿಯುತ್ತಿತ್ತು, ನಲಿ. ಕ್ವಶನ್ ರಿಪೀಟ್. ಪದಗಳಿಗೆ ವಿಶೇಷ ರೂಪವನ್ನು ಬರೆಯಿರಿ. ಕೊಂದ, ಓದಿದ, ಬಂದ. ವಿಭಕ್ತಿ ಪ್ರತ್ಯಯ. ಬಲ್ಲವರು, ರು ಪ್ರಥಮ. ವಲ್ಲಭನ ಷಷ್ಠಿ. ಸಲಿಲಂ ದ್ವಿತೀಯ. ಮುಗಿ. ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗ್ತೀನಿ. ಇವೇ ಕ್ವಶನ್ ಬರುತ್ತೆ. ಇವಿಷ್ಟನ್ನು ನೀವು ಲಿಟ್ರಲಿ ವಿಡಿಯೋನ ಕೊನೆ ತನಕ ನೋಡಿ. ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಉಗೆ ಅಂತ ಇದೆ, ಉಗೆ ಅಂತ ಇದೆ, ಉಗೆ ಅಂತ ಇದೆ. ಉಗುಳು, ಆವಿ. ಕಲಿ ಅಂತ ಇದೆ, ವೀರ, ತಿಳಿ, ಯುಗ. ಗುರು ಅಂದರೆ ಬಾರ, ಹರಿದು, ಉಪಾಧ್ಯಾಯ. ಶಿಕ್ಷಕ. ವೀರ ಅಂದರೆ ಬೀರ. ಕಸ್ತೂರಿ ಅಂದರೆ ಕತ್ತರಿ. ಆಕಾಶ ಅಂದರೆ ಆಗಸ. ಇಲ್ಲಿ ಗುಣವಾಚಕವನ್ನು ಬರೆಯಿರಿ ಅಂತ ಇದೆ. ಬೆಳ್ಳಿ, ಹಾಸುಗಂಬಿ, ಶುದ್ಧ ನೀರು. ನೆಕ್ಸ್ಟ್, ಬಿದ್ದನು, ಬಿದ್ದನು ಭೂತಕಾಲ. ತಿನ್ನುತ್ತಾನೆ ವರ್ತಮಾನ ಕಾಲ. ಇರುತ್ತಾನೆ, ಕರೆಯುತ್ತಾನೆ ವರ್ತಮಾನ ಕಾಲ. ಎರಡು ದೇಶೀಯ ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಮೇಜು, ಕುರ್ಚಿ, ಗ್ರನೇಡು, ಟ್ಯಾಂಕು, ಕೇಕು, ಕ್ರಿಸ್ಮಸ್, ಜೀಸಸ್. ಇಷ್ಟು ಬರೀರಿ. ಇವನ್ನ ನೆನ್ಪಿಟ್ಕೊಳ್ಳಿ. ಮುಂದೆ ನೋಡೋದಾದ್ರೆ, ಈ ಕೆಳಗಿನ ಎರಡು ಪದಗಳಿಗೆ ಸಮಾನಾರ್ಥಕವನ್ನು ಬರೆಯಿರಿ. ಉಪಟಳ ಅಂತ ಇದೆ, ಪೀಡನೆ, ಕಾಟ ಕೊಡುವುದು. ದಣಿ ಅಂತ ಇದ್ರೆ ಒಡೆಯ, ಮಾಲೀಕ. ಮಾಹೆ ಅಂತ ಇದೆ, ಮಾಹೆ ಅಂದರೆ ತಿಂಗಳು, ಮಾಸ, ಯುಗ. ತದ್ಭವ ರೂಪ. ಕಸ್ತೂರಿ ಅಂದರೆ ಕತ್ತರಿ. ಸುಖ ಅಂದರೆ ಸುಖ ಅಂತ ಈ ಸುಖ ಕೊಟ್ಟಿದ್ದಾರಾ? ಈ ಸುಖ ಕೊಟ್ಟಿದ್ದಾರೆ. ಈ ಕ ತೆಗೆದು ಈ ಕ ಬರೆದು ಬಿಡಿ, ಮುಗಿ ಸುಖ. ವ್ಯಸನ ಅಂತ ಇದೆ, ವಸನ ಮಾಡಿ. ಗುಣವಾಚಕವನ್ನು ಬರೆಯಿರಿ. ಮುಗ್ಧ ಜೀವಿ, ಬೆಳ್ಳಿ ಲೋಟ. ಬೆಳ್ಳಿ ಮುಗ್ಧ, ಅವಸರದ. ಇಲ್ಲಿ ನೋಡಿ, ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ. ಓದಿದ, ಕೇಳು, ಕಟ್ಟು. ಪದಗಳ ನಿಷೇಧ ರೂಪದಲ್ಲಿ ಬರೆಯಿರಿ. ಹೋಗುವನು ಅಂತಂದ್ರೆ ಹೋಗನು. ನಿಲ್ಲುವುದು ಅಂದರೆ ನಿಲ್ಲಲಾರನು ಅಥವಾ ನಿಲ್ಲನು. ಹಾಡುವೆ ಅಂತಂದ್ರೆ ಹಾಡೇನು, ಹಾಡುವುದಿಲ್ಲ. ಎರಡರಲ್ಲಿ ಒಂದು ಬರೀರಿ. ಎರಡೆರಡು ನಿಮಗೆ ಕೊಟ್ಟಿದ್ದೀನಿ. ಅದೇ ರೀತಿ ಸಮಾನಾರ್ಥಕ ಪದಗಳನ್ನು ಬರೀರಿ. ಬಂಗಾರ ಅಂತ ಇದೆ, ಬಂಗಾರ. ಸುವರ್ಣ, ಚಿನ್ನ, ಹೊನ್ನ. ಉದಕ ಅಂತಂದ್ರೆ ಜಲ, ನೀರು. ಕಲಹ ಅಂತಂದ್ರೆ ಜಗಳ, ಯುದ್ಧ, ಕದನ, ಕಾಳಗ. ಗುಣವಾಚಕಗಳನ್ನು ಬರೆಯಿರಿ ಅಂತಂದ್ರೆ ಬರೆ. ಎಳನಗೆ ಅಂತಂದ್ರೆ ಎಳೆ. ಹಾಡೋಕೆ ಅಂದರೆ ಹಾಡು. ರಸಬಾಳೆ ಅಂದರೆ ರಸಬಾಳೆ. ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ. ಕದಡಿದ ಅಂತಂದ್ರೆ ಷಷ್ಠಿ. ಗದ್ದೆದುಳ್ಳು ಅಂದರೆ ಸಪ್ತಮಿ. ಅಂಧಕನು ಅಂತಂದ್ರೆ ದ್ವಿತೀಯ. ಕಾಲವನ್ನು ಗುರುತಿಸಿ. ಹಾಡುವಳು ಭವಿಷ್ಯ ಕಾಲ, ಭವಿಷ್ಯತ್. ಎದ್ದರು ಭೂತಕಾಲ. ಅಳುತ್ತಿತ್ತು ವರ್ತಮಾನ ಕಾಲ. ಈ ಕ್ವಶನನ್ನು ನೀವು ತೊಗೊಂಡು ಇದು ಮಾಡ್ಕೊಳ್ಳಿ. ಅನ್ಯ ದೇಶ ಮೇಜು, ಲ್ಯಾಂಪ್ ಆಗಿರ್ಬೋದು, ಗ್ರೈಂಡ್, ಕುರ್ಚಿ, ಇವೆಲ್ಲ ಹೇಳಿದ್ದೀನಿ. ಇವನ್ನ ನೀವು ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟು ಪ್ರಶ್ನೆ ಕಲಿತೀರಾ ಇಲ್ಲ ಅಂತಂದರೆ ವಿಡಿಯೋನ ಕೊನೆ ತನಕ ನೋಡಿ. ತೊರೆ ಅಂತ ನಾನಾರ್ಥ. ತೊರೆ ಅಂತಂದರೆ ಬಿಟ್ಟು, ಹರಿವು, ತ್ಯಜಿಸು. ಕಲಿ ಅಂತಂದರೆ ಯುಗ, ವೀರ, ತಿಳಿ. ಆಯ್ತಾ? ನೆಕ್ಸ್ಟ್, ಬಗೆ ಅಂತಂದರೆ ಮನಸ್ಸು, ವಿಧ. ಗುಣವಾಚಕ. ಉಗ್ರಗೋಪ ಅಂತ ಇದೆ, ಉಗ್ರ. ದುರ್ಜನ ಅಂತ ಇದೆ, ದುರ್. ಹಸಿರು ಅಂತಂದರೆ ಹಸಿರು. ಕ್ವಶನ್ ರಿಪೀಟ್ ಆಯ್ತಾ? ಯಶ ಅಂತಂದರೆ ಜಸ. ಶಿರ ಅಂತಂದರೆ ಈ ಶಿರ ಕೊಟ್ಟಿದ್ದಾರೆ, ಇಲ್ಲಿ ಈ ಶಿರ ಅಂತ ಬರೆದ್ಬಿಟ್ರೆ ಮುಗೀತು ಅಷ್ಟೇ. ಆಕಾಶ ಅಂತ ಇದ್ರೆ ಆಕಾಶ. ಮತ್ತು ಏನಿದೆ ಸಿಂಪಲ್. ಇವೇ ಪ್ರಶ್ನೆ ಹೇಳ್ತಾ ಇದ್ದೀನಿ ನಾನು. ಇವೇ ಪ್ರಶ್ನೆ ನಿಮಗೆ ಇಲ್ಲಿ ಬಂದೇ ಬಿಡ್ತೀನಿ. 8 ಮಾರ್ಕ್ಸ್ ಅದಕ್ಕೂ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಕಂಡರು. ಧಾತು ಗುರುತಿಸಿ ಅಂತ ಇದೆ. ಕಾಣು. ಬಂದಳು ಅಂತ ಇದೆ. ಬಾ. ನೋಡುತ್ತಾರೆ, ನೋಡು. ನೆಕ್ಸ್ಟ್, ವಿಭಕ್ತಿ ಪ್ರತ್ಯಯಗಳನ್ನು ಇಲ್ಲಿ ಸ್ವಂತ ವಾಕ್ಯ ಮಾಡೋದು ನಿಮಗೆ. ಗಾಳಿಗೆ ತೂರು, ತಲೆದೂಗು, ಕೈ ಕೊಡು. ನೀವು ಅದನ್ನು ಮಾಡ್ಕೊಳ್ಳಿ. ರಾಮನ ಷಷ್ಠಿ. ಸಮರ್ದೋಳ್ ಸಪ್ತಮಿ. ಮರದಿಂದ ತೃತೀಯ. ಮುಂದೆ ನೋಡೋದಾದ್ರೆ, ಪರೀಕ್ಷಿಸು. ಆಕಾಶ ಫಿಕ್ಸ್ ಪ್ರಶ್ನೆ. ದೃಷ್ಟಿ ಅಂದರೆ ದಿಟ್ಟಿ. ಇಲ್ಲಿ ಗುಣವಾಚಕ. ಪೊಲ್ಲ, ಕೆನೆ, ಮರಿ. ದ್ವಿತೀಯ, ಷಷ್ಠಿ, ಸಪ್ತಮಿ. ನುಡಿ, ಹೇಳಿ, ಹೋದ. ಧಾತುವನ್ನು ಗುರುತಿಸಿ. ಇಲ್ಲಿ ನೋಡಿ, ಕಲಿ ಅಂದರೆ ತಿಳಿ, ಯುಗ. ಲಘು ಅಂದರೆ ಚಿಕ್ಕ, ಹಗುರ. ಅದೇ ರೀತಿ
ಏರಿ ಅಂತಂದರೆ ದಂಡೆ ಹತ್ತಿ. ರಾಮಬಾಣ ಎರಡು ಬಗೆ. ಇವು ನೀವು ಅದನ್ನು ಸೆಂಟೆನ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಅದು ಈಸಿ ಆಗುತ್ತೆ. ಸೆಂಟೆನ್ಸ್ ಮಾಡ್ತಾ ಕುಂದ್ರೆ ಮತ್ತೆ ಟೈಮ್ ಜಾಸ್ತಿ ಆಗುತ್ತೆ. ಇಲ್ಲಿ ಸಮಾನಾರ್ಥಕ ಪದಗಳನ್ನು ಕಾಂತಾರ ಅಂತಂದರೆ ಅಡವಿ, ಕಾಡು, ವಿಪಿನ. ಮಾರ ಅಂದರೆ ಕಾಮ, ಮನ್ಮಥ. ನಾರಿ ಅಂತಂದರೆ ವನಿತೆ, ಸ್ತ್ರೀ, ಮಹಿಳೆ. ಇದನ್ನು ಬರ್ಕೊಳ್ಳಿ. ತದ್ಭವ ರೂಪಗಳನ್ನು ಬರೀರಿ. ಜೋಗಿ ಅಂತ ಇದೆ, ಯೋಗಿ ಅಂತ ಇದೆ, ಜೋಗಿ ಬರೀಬೇಕು. ಸಂಸ್ಕೃತ ಅಂದರೆ ಸಕ್ಕದ, ವೀರ ಅಂದರೆ ಬೀರ. ಕ್ವಶನ್ ತುಂಬ ರಿಪೀಟ್ ಆಗ್ತಾ ಇದೆ. ಹಾಸು, ರಸ, ಹಾಡು. ಗುಣವಾಚಕಗಳನ್ನು ಬರೀರಿ ಅಂತ. ಹಾಸು, ರಸ, ಹಾಡು. ಇಷ್ಟೇ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಬರೀರಿ ಅಂತ ಇದೆ. ಗುರುವಿಗೆ ಚತುರ್ಥಿ. ತಿಮ್ಮಪ್ಪನಲ್ಲಿ. ಇದು ಯಾವುದಪ್ಪ? ತಿಮ್ಮಪ್ಪನಲ್ಲಿ. ಓಕೆ, ಇದನ್ನು ನೋಡ್ಕೊಳ್ಳಿ. ಒಂದು ಕಟ್ಟಿಗೆಯ ಚತುರ್ಥಿ. ಓಕೆ, ಷಷ್ಠಿ ಇರ್ಬೋದು. ಇದು ಷಷ್ಠಿ ಆಗುತ್ತೆ ಅನಿಸುತ್ತೆ ನನಗೆ. ಓಕೆ, ಒಂದ್ಸಲ ನೋಡಿ. ನೆಕ್ಸ್ಟ್ ಮುಂದೆ ಇದು ಕ್ವಶನನ್ನೇ ತಿಮ್ಮಪ್ಪ ಅಲ್ಲಿ ಅಂತ ಇದೆ. ಇದನ್ನು ಒಂದ್ಸಲ ನೀವೇನು ನೋಡ್ಕೊಳ್ಳಿ. ನಾನು ಇಲ್ಲಾಂದರೆ ಕಮೆಂಟಲ್ಲಿ ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಳಿ. ಟ್ಯಾಂಕ್, ಗ್ರನೇಡು, ಅನ್ಯದೇಶಿ ಪದಗಳನ್ನು ನೋಡ್ಕೊಂಡ್ರಿ. ನೋಡಿ, ಕ್ವಶನ್ ರಿಪೀಟ್ ಆಗಿದೆ. ಕಾಂತಾರ ಅಂತಂದರೆ ಏನು? ಸಮಾನಾರ್ಥಕ ಬರೀಬೇಕಾಗಿದೆ ಅಷ್ಟೇ. ಮಾರ ಅಂದರೆ ಕಾಮ, ಮನ್ಮಥ. ಆಯಿತಾ? ನಾರಿ ಅಂತಂದರೆ ಸ್ತ್ರೀ, ವನಿತೆ, ಮಹಿಳೆ. ಕಾಂತಾರ ಅಂದ ತಕ್ಷಣ ಕಾಡು, ವಿಪಿನ. ಜೋಗಿಗೆ ಯೋಗಿ ಬರೀರಿ. ಸಂಸ್ಕೃತ ಅಂದರೆ ಸಕ್ಕದ, ವೀರಕ್ಕೆ ಬೀರ. ಹಾಸು, ರಸ, ಹಾಡು. ತಿಮ್ಮಪ್ಪನಲ್ಲಿ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ನಿಮ್ಗೆ ಅಲ್ಲಿ ಗೊತ್ತಿದೆ. ಅಲ್ಲಿ ಇದಿದೆ, ಇಲ್ಲಿದೆ ಅಷ್ಟೇ. ಇಲ್ಲಿ ನೋಡಿ, ಕರ ಅಂತ ಇದೆ. ಆಕಳು, ತೆರಿಗೆ, ಹಣಕಾಸು. ಕಲಿ ಅಂದರೆ ವೀರ, ತಿಳಿ. ಗುಡಿ ಅಂತಂದರೆ ಬಾವುಟ, ದೇವಾಲಯ. ಕೆಳಗಿನ ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ. ವೀರ ಅಂದರೆ ಬೀರ, ಪರೀಕ್ಷಿಸು, ಪರೀಕ್ಷಿಸು. ಸಂಸ್ಕೃತ ಅಂದರೆ ಸಕ್ಕದ. ಹಾಸು, ಗೂಗೆ, ಕೆನೆ. ಗುಣವಾಚಕಗಳನ್ನು ಗುರುತಿಸ್ಬಿಟ್ಟಿದ್ದೀನಿ. ಕ್ರಿಯಾಪದಗಳ ಧಾತು ಬರೆಯಿರಿ. ಕಿತ್ತ, ಬಿದ್ದ, ಕೀಳ, ಕೇಳಿ, ಕೇಳು. ಇಲ್ಲಿ ನೋಡಿ, ಕ್ವಶನ್ ರಿಪೀಟ್ ಆಗಿದೆ. ಇದನ್ನು ನೀವು ಬಳಸ್ಕೊಂಡು ಮಾಡಿ. ಓದಿದಳು, ಓದಿದಳು. ಕುಣಿಯುತ್ತಾರೆ, ನೋಡುವರು. ನೋಡುವರು ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ. ಅದೇ ರೀತಿ ನೋಡಿ, ನಾನಾರ್ಥವನ್ನು ಬರೆಯಿರಿ. ಹದ್ದು ಅಂತಂದರೆ ಪಕ್ಷಿ, ಅಂಕ. ನೆಕ್ಸ್ಟ್, ಗಂಡ ಅಂದರೆ ಶೂರ, ಯಜಮಾನ. ಕುರು ಅಂದರೆ ಭಾರ, ಶಿಕ್ಷಕ, ದೊಡ್ಡದು. ಹೋಗುವರು, ಹೋಗುವರು ಭವಿಷ್ಯತ್ ಕಾಲ. ಓಡಿದಳು ಭೂತಕಾಲ, ನೋಡುತ್ತಾನೆ, ವರ್ತಮಾನ ಕಾಲ. ನೆಕ್ಸ್ಟ್, ಗುಣವಾಚಕವನ್ನು ಬರೆಯಿರಿ. ನಲ್ ಗತಿ ಅಂತಂದರೆ ನಲ್ಮೆ. ಅದೇ ರೀತಿ ಮಲತಾಯಿ ಅಂತಂದರೆ ಮಲ. ಮಂಗಳಲಿಂಗ ಅಂದರೆ ಮಂಗಳ. ಸ್ವಂತ ವಾಕ್ಯ ಬಳಸ್ಕೊಳ್ಳಿ, ನೀವು ಅದನ್ನು ಸ್ವಂತ ವಾಕ್ಯ ಮಾಡಿ. ದೂರದೋಳ್ ಸಪ್ತಮಿ. ಜಾಡನ್ನ ದ್ವಿತೀಯ. ಕೀರ್ತಿಗೆ ಚತುರ್ಥಿ. ನೆಕ್ಸ್ಟ್, ಇಲ್ಲಿದೆ, ನಾನು ಆಲ್ರೆಡಿ ಬರೆದಿದ್ದೀನಿ, ಹೇಳ್ತೀನಿ. ಅನ್ಯದೇಶ ಪದ ಅಂತಂದರೆ ಕೇಕು, ಜೀಸಸ್. ಇದನ್ನು ಹೇಳ್ತೀನಿ. ಸುಜ್ಞಾನದಿಂದ ತೃತೀಯ. ನೋವಿನಲ್ಲಿ ಸಪ್ತಮಿ. ರಾಮಚಂದ್ರನ ಷಷ್ಠಿ. ವಿಭಕ್ತಿ ಪ್ರತ್ಯಯ. ವೀರ ಅಂದರೆ ಬೀರ, ಯೋಗಿ ಅಂದರೆ ಜೋಗಿ, ಆಕಾಶ ಅಂದರೆ ಆಗಸ. ದುರ್, ಇಲ್ಲಿ ಗುಣವಾಚಕ ಬರೀರಿ ಅಂತ ಇದೆ. ದುರ್ ಅಂತ ಇದೆ, ದುರ್ ಬರಿಬೇಕು, ಕೆಟ್ಟ ಅಂತ ಬರಿಬೇಕು. ಶುದ್ಧ, ಕಡು. ಹಿಡಿಯುವುದು ಭವಿಷ್ಯ, ಆಗಮಿಸಿದ ಭೂತ, ಬರುತ್ತಾರೆ ವರ್ತಮಾನ ಕಾಲ. ತಮ ಅಂತಂದರೆ ಅಂಧಕಾರ, ಕತ್ತಲು, ರಾತ್ರಿ. ನೆಕ್ಸ್ಟ್, ಕುಸುಮ ಅಂತಂದರೆ ಪುಷ್ಪ, ಹೂ. ಭೂಮಿ ಅಂದರೆ ಧರಿತ್ರೆ, ಇರುಳು. ಕೊನೆಯದಾಗಿ ಈ ಒಂದಿಷ್ಟು ಪ್ರಶ್ನೆಯನ್ನು ಕೊಡ್ತೀನಿ. ಇಲ್ಲಿ ನೋಡಿ, ವೀರ ಅಂದರೆ ಬೀರ, ಯಶ ಅಂದರೆ ಜಸ. ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಈ ಪ್ರಶ್ನೆಯನ್ನು ಇವಿಷ್ಟನ್ನು ಓದ್ಕೊಳ್ಳಿ. 8 ಮಾರ್ಕ್ಸ್ ನಿಮಗೆ ಇಲ್ಲಿ ಫಿಕ್ಸ್ ಆಗಿ ಸಿಗುತ್ತೆ. ಥ್ಯಾಂಕ್ ಯು.